ಕನ್ನಡ ಸಿನಿಮಾ ಸೋಲ್ತಾ ಇದೆ. ಯಾಕೆ ಸೋಲ್ತಾ ಇದೆ? ನಾನು ಹೇಳಿದ ಕಾರಣಗಳು. ಹ್ಮ್. ಆಡಿಯನ್ಸ್ ಮೆಂಟಾಲಿಟಿ. ಟಿ ವಿಲಿ ಬಂದರೆ ನೋಡೋಣ ಬಿಡು. ಇಲ್ಲಿ ತುಂಬಾ ಜನ ಹಾಗೆ ಅನ್ಕೊಳ್ಳೋದು. ಸೀತಾರಾಮ ಹ್ಮ್. ಕೇಸರಮ್ಮ ಸೀತಾರಾಮ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕಿತ್ತು. ಸುದ್ದಿ ಆಗಲೇ ಇಲ್ಲ. ಹ್ಮ್. ಇದು ಸುದ್ದಿ ಆಗಬೇಕಾಗಿತ್ತು. ಹೌದು. ಇಲ್ಲ ಗುರು, ಇಲ್ಲಿ ಓಡ್ದಿದ್ರು ಕೂಡ ಅಲ್ಲಿ ಚೆನ್ನಾಗಿ ಓಡ್ತಂತೆ ಓಟಿದ್ರೆ ನಾವು ನೋಡಿಲ್ವಲ್ಲ. ಮಟ್ಟದ ಮಾತುಗಳಾಗಬೇಕು. ಆಗಲಿ, ಕರಾವಳಿ ಥರ ಸಿನಿಮಾಗಳು ಬರಲಿ, ಟಾಕ್ಸಿಕ್ ಥರ ಸಿನಿಮಾಗಳು ಬರಲಿ, ಸಣ್ಣ ಬಜೆಟ್ ಸಿನಿಮಾಗಳು ಬರಲಿ, ದೊಡ್ಡ ಬಜೆಟ್ ಸಿನಿಮಾಗಳು ಬರಲಿ, ಇಂಡಸ್ಟ್ರಿ ಇರಲಿ. ಕಷ್ಟದಲ್ಲಿದ್ದೀವಿ ನಾವೆಲ್ಲರೂ ಕೂಡ, ಬಹಳ ಕಷ್ಟದಲ್ಲಿದ್ದೀವಿ. ನಾವು ಇದಕ್ಕೆ ಹೋಗ್ಬಿಟ್ಟಿದ್ದೀವಿ. ಇದು ಬೇಕು ನಮಗೆ. ಬೆಳಗ್ಗೆ ಇಡ್ಲಿ ವಡೆ ಸಿಗಬೇಕು ನಮಗೆ. ಆ್ಯಕ್ಷನ್ ಕಟ್ ಕೇಳ್ತಾ ಇರಬೇಕು. ಚಿತ್ರರಂಗ ನಡೀತಾ ಇರಬೇಕು. ನಿರ್ಮಾಪಕರು ಗೆಲ್ಲಬೇಕು. ತುಂಬ ಟೆಕ್ನಿಷಿಯನ್ಸು ಊಟ ಮಾಡುವಂಥ ಜಾಗ ಇದು. ಗೆಲ್ಲಬೇಕಾಗಿದೆ. ಸರ್, ಟೆಕ್ನಿಷಿಯನ್ಸ್ ಅಂತ ಅಂದಾಗ ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಅಂದರೆ ಇಷ್ಟು ಜನ ಹೀರೋಯಿನ್ಸ್ ಇದರಂತೆ, ಹೀರೋ ಇವರಂತೆ ಅನ್ನೋದಕ್ಕಿಂತ ಆ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಮಹಿಳೆ ಅಂತೆ, ಹೌದು. ಗೀತು ಮೋಹನ್ ದಾಸ್ ಹೌದು, ಅಂತೆ, ಹೌದು. ಅವರು ಸ್ತ್ರೀವಾದಿ ಅಂತೆ. ಈ ರೀತಿ ಕೂಡ ಹೆಚ್ಚಾಗಿ, ಅಂದರೆ ನೀವು ಹೇಳಿದ ಪಾಯಿಂಟ್ಗೆ ನಾನು ಬರೋದಾದ್ರೆ ಅದು ಕೂಡ ಸೌಂಡ್ ಆಗ್ತಿದೆ ಅಲ್ವಾ? ಅಂದರೆ ನಿರ್ದೇಶಕರನ್ನ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಇವ್ರು ಯಾವ ರೀತಿ ತೆಗಿಬೋದು ಇಲ್ಲಿ ಅಂತಲ್ಲ, ಹ್ಮ್. ಇಲ್ಲಿ ಮಾತ್ರ ಆ ರೀತಿ ಇದೆ. ನಮ್ಮಲ್ಲಿ? ನಮ್ಮಲ್ಲಿ ಮಾತ್ರ ಇಂಥವ್ರ ಸಿನಿಮಾ ಅಂತ ಹೈಲೈಟ್ ಮಾಡ್ತೀವಿ. ನೀವು ಕೇರಳ ಇಂಡಸ್ಟ್ರಿಗೆ ಹೋದ ತಕ್ಷಣ ಯಾರು ಇವರ ಸತ್ಯನಂದ ಕಾಣ, ವೆರಿ ನೈಸ್. ಗೀತು ಮೋಹನ್ ದಾಸ, ವೆರಿ ನೈಸ್. ಹೌದಾ, ಜೋಸೆಫ್ ಅವ್ರು ಮಾಡ್ತಾ ಇದ್ದಾರೆ, ಓಕೆ, ಫಾಸಿಲ್ ಮಾಡ್ತಾ ಇದ್ದಾರೆ. ಆ ರೀತಿ ನಿರ್ದೇಶಕರಿಂದ ಸಿನಿಮಾ ಹೋಗುತ್ತೆ. ಇಲ್ಲೂ ಒಂದು ಕಾಲ ಇತ್ತು, ಸಿದ್ಧಲಿಂಗನವ್ರ ಸಿನಿಮಾನ, ನಮ್ಮ ಹೌದು, ಪುಟ್ಟಣ್ಣ ಕಣಗಾಲ್ ಸಿನಿಮಾನ, ಯೋಗರಾಜ್ ಭಟ್ರ ಸಿನಿಮಾನ, ಸೂರ್ಯ ಅವರ ಸಿನಿಮಾನ, ಪ್ರಶಾಂತ್ ನೀಲ್ ಸಿನಿಮಾನ ಅಲ್ವಾ, ಗುರುಪ್ರಸಾದ್ ಅವರ ಸಿನಿಮಾನ, ನಮ್ಮ ಇವರು ವಿಜಯ್ ಪ್ರಸಾದ್ ಅವರ ಸಿನಿಮಾನ. ಹೌದು. ಸೊ ಆ ಛಾಪನ ಮೂಡಿಸ್ಬೇಕಾಗಿದೆ. ಆ ನಿರ್ದೇಶಕ ನಮ್ಗೆ ಸಿಕ್ಕಿರುವಂಥ ಪ್ರೀತಿಯನ್ನು ಕೂಡ ಉಳಿಸ್ಬೇಕಾಗಿದೆ. ಹೌದು. ಈ ಕಥೆಗಳು ಇಷ್ಟ ಆಗುತ್ತೆ ಜನರಿಗೆ. ನಮ್ಮ ತನವನ್ನು ಬಿಟ್ಟು, ಆ ಮಡಿವಂತಿಕೆಯ ಎಲ್ಲೆಯನ್ನು ಬಿಟ್ಟು ಹೋದ ತಕ್ಷಣ ಬೇರೆ ಥರ ಆಗುತ್ತೆ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಪ್ಯಾನ್ ಇಂಡಿಯಾ ಸಿನಿಮಾ ಯಾವ್ದು ನೋಡಿ, ಟಾಕ್ಸಿಕ್ ಇಸ್ ಪ್ಯಾನ್ ಇಂಡಿಯಾ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಥರ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದೆ. KGF ಪ್ಯಾನ್ ಇಂಡಿಯಾ ಆಗಿದ್ದು, ಹೌದು. ಕಾಂತಾರ ಪ್ಯಾನ್ ಪ್ಯಾನ್ ಇಂಡಿಯಾ ಆಗಿದ್ದು. ಹಾಗ ಇದು ವ್ಯತ್ಯಾಸಗಳಿದೆ. ಇದ್ರ ಮಟ್ಟಕ್ಕೆ ಮಾತಾಡಬೇಕು ಅಂದ್ರೆ 2-3 ಎಪಿಸೋಡ್ ಮಾತಾಡಬೇಕಾಗಿದೆ. ಸರ್, ಆ್ಯಕ್ಚುಲಿ ನಾನು ಇಂಟರ್ವ್ಯೂ ಮಾಡಿದಾಗ ಪ್ರೊಡ್ಯೂಸರ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇವಾಗ ನಿಮಗೂ ಆ ಪ್ರಶ್ನೆ ಕೇಳ್ತೀನಿ. ಈ ಪ್ಯಾನ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟ್ನಿಂದ ನಿಜವಾಗಿಯೂ ಲಾಭ ಆಗುತ್ತಾ? ಆಗಿದೆಯಲ್ಲ. ಅಂದರೆ ಇವಾಗ ನಮ್ಮ ಇಂಡಸ್ಟ್ರಿನಲ್ಲಿ ಪ್ಯಾನ್ ಇಂಡಿಯಾ ಅನ್ನುವಂತಹ ಒಂದು ಹೆಸರಿನಿಂದ ಬಹಳ ನಟರು ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ವರ್ಷ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು, ಪ್ಯಾನ್ ಇಂಡಿಯಾ ಅಂತ ಹೇಳಿದ ತಕ್ಷಣ ಏನು ಮಾಡ್ತೀವಿ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ ಅಂತ ಹೇಳಿದಾಗ ತೆಲುಗು ಒಂದೊಂದು ವಿಲನ್ ತಗೊಂಬರೋಣ. ನಿಮ್ಮ ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಆಯಿತು, ಪ್ರೊಡಕ್ಷನ್ ಕಾಸ್ಟ್ ಕೂಡ ಜಾಸ್ತಿ ಆಯಿತು. ಆಯಿತು, ಒಂದು ತೆಲುಗು ಪುಷ್ಪದಲ್ಲಿ ಫೈಟ್ ಮಾಡಿದ ಫೈಟ್ ಮಾಸ್ಟರ್ನ ಕರ್ಕೊಂಬಾ, ಅಲ್ಲಿಂದ ಕರ್ಕೊಂಬಂದು ನಾವು ಮಾಡಿದ್ವಿ. ಪುನಃ ಅಲ್ಲಿ ಜಾಸ್ತಿ ರೇಟ್ ಆಯಿತು. ಮ್ಯೂಸಿಕ್ ಡೈರೆಕ್ಟರ್ ನಮ್ಮವನು ಬೇಡ, ಹಿಂದಿನ ಯಾರನ್ನ ಹಾಕೊಳ್ಳೋಣ. ಅವನಿಗೆ ಕನ್ನಡದ ಗಂಧಗಳಿನೇ ಗೊತ್ತಿರಲ್ಲ, ನಮ್ಮ ಜನಪದನೇ ಗೊತ್ತಿರಲ್ಲ, ನಮ್ಮ ಮಣ್ಣಿನ ವಾಸನೆನೂ ಗೊತ್ತಿರಲ್ಲ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಯಿತು. ಒಂದು 2 ಹೀರೋಯಿನ್ ಅಲ್ಲಿಂದ ಹಾಕೊಂಬರೋಣ. ಸೊ ಹೇಗೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿತ್ತು. ಇದು ಕಾಸ್ಟ್ ಯಾರ ಮೇಲೆ ಬೀಳ್ತಾ ಇದೆ? ನಿರ್ಮಾಪಕರ ಮೇಲೆ ಬೀಳ್ತಾ ಇದೆ. ಸಿನಿಮಾ ಜನರಿಗೆ ಚೌಚೌಬಾತ ಆದಾಗ ಇಷ್ಟ ಆಗ್ತಾ ಇಲ್ಲ. ನಾನು ಹೇಳೋದು, ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ. ಎಷ್ಟಾದ್ರೆ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡ್ಕೊಳ್ಳಿ. ಪ್ಯಾನ್ ಇಂಡಿಯಾ ಮಾಡೋಕೆ ಹೋಗಿ ಖರ್ಚು ಮಾಡಬೇಡಿ. ಪ್ಯಾನ್ ಇಂಡಿಯಾ ಮಾಡೋಕೆ ಹೋಗಿ ಖರ್ಚು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾವು ಮಾಡೋ ಸಿನಿಮಾಗಳು ಪ್ಯಾನ್ ಇಂಡಿಯಾದಲ್ಲಿ ಮಾತಾಡೋ ಥರ ಕ್ವಾಲಿಟಿ ಸಿನಿಮಾಗಳನ್ನು ತೆಗಿಯೋಣ, ಸರಿಯಾಗುತ್ತೆ. ಇದು ಸಮಸ್ಯೆ. ಸರ್, ನೀವು ನೆಕ್ಸ್ಟ್ ಸಿನಿಮಾ ಮಾಡೋದಿದ್ರೆ ನಿಮ್ಮ ಪ್ರೊಡಕ್ಷನಲ್ಲಿ ಬಂದರೆ ಅದು ನಮ್ಮ ಲೋಕಲ್ ಲೆಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಹೌದು. ನಮ್ಮ ಕಲಾವಿದರು, ನಮ್ಮ ಟೆಕ್ನಿಷಿಯನ್ಸು, ನಮ್ಮ ನೆಲ, ನಮ್ಮ ಊರು, ಅದರಲ್ಲೇ ಮಾಡ್ತೀವಿ ಹೊರತು ನಮ್ಗೆ ಗೊತ್ತಿಲ್ಲ. ನಮ್ಮ ಊರಲ್ಲಿ ನಾವು ಹುಲಿ, ಬೇರೆ ಊರಲ್ಲಿ ಹೋದ್ರೆ ನಾವು ಇಲಿನೇ. ನಮ್ದು ಇಲ್ಲಿಗೆ ಹೋಗ್ಬೇಕು, ವಿಜಯನಗರಕ್ಕೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು, ಎಲ್ಲ ಗೊತ್ತು ನಮಗೆ. ಇಲ್ಲಿಗೆ ಹೋದ್ರೆ ಏನು ನಮ್ಗೆ ಕೇಳಬೇಕಷ್ಟೇ. ನಮ್ಮೂರಲ್ಲೇ ಮಾಡೋದು. ಸರ್, ಏನಂತರ ಒಂದು ಕರಾವಳಿ ಸಿನಿಮಾದ ಪ್ರಮೋಷನ್ ಅಂತ ಬಂದಾಗ
ತುಂಬ ಶೂಟಿಂಗ್ ಮುಗಿದು ಒಂದಷ್ಟು ದಿನಗಳ ತನಕ ಮಾಡಿರಲಿಲ್ಲ. ಈಗ ರೀಸೆಂಟಾಗಿ ಮಾಡಿದ್ದು. ಒಂದು ದೊಡ್ಡ ಟ್ರೈಲರ್ ಲಾಂಚ್ ಕೂಡ ಆಗುತ್ತೆ. ಆನಂತರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬರುತ್ತೆ ಆ ಟ್ರೈಲರ್ಗೆ ಸಂಬಂಧಪಟ್ಟಂತೆಲ್ಲ. ನೋಡಿದ್ರಾ? ಹೌದು, ನಿಮಗೆ ಯಾರಾದರೂ ಬಂದು ಏನಾದರೂ ಹೇಳಿದ್ರಾ? ಚೆನ್ನಾಗಿದೆ ಅಂತ ಹೇಳಿದ್ರು. ಹ್ಮ್. ಸಿನಿಮಾ ನೋಡಬೇಕು, ಭಾಳ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಹ್ಮ್. ಅಷ್ಟೇ. ಖುಷಿ ಆಯಿತು. ನೀವೇನು ಕೇಳಕ್ಕೆ ಹೋಗ್ತಿರೋದು ಗೊತ್ತು ನಿಮಗೆ, ಅಂಥದ್ದು ಏನೂ ಇಲ್ಲ. ಅದು ಸಾಧಾರಣ ಮನುಷ್ಯನಿಗೆ ಇದ್ದಿದೆ. ಅದೆಲ್ಲ ಸರಿ ಮಾಡ್ಕೊತಾರೆ, ಮುಂದೆ ಸರಿ ಆಗುತ್ತೆ, ಸರಿ ಆಗಿದೆ. ಈಗ ಅದೆಲ್ಲ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬಂದು ಈಗ ಎಲ್ಲ ಸರಿಯಾಗಿ ಒಂದು ತಿಳಿ ನೀರಾಗಿದೆ. ಅವರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ, ಇವರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಈಗೆಲ್ಲ ಕಲುಷಿತ ನೀರು, ಯಾವಂಥ ನೀರು ಈಗ ತಿಳಿ ನೀರು ಕುಡಿಯೋ ಥರ ಆಗಿದೆ. ಬಿಟ್ಬಿಡೋಣ, ಅದಕ್ಕೆಲ್ಲ ಸರಿಯಾಗುತ್ತೆ. ಒಂದು ಜುಲೈ 24ನೇ ತಾರೀಕು ಒಂದು ಹಬ್ಬ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಹಾಗಾದ್ರೆ? ಹಬ್ಬ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಹಬ್ಬಕ್ಕೆಲ್ಲ ಊಟ ರೆಡಿ, ಒಳ್ಳೆ ಕರಾವಳಿ ಬಾಳೆ ಎಲೆ ಊಟ ಎಲ್ಲ ಭಾಳ ವಿಶೇಷವಾದಂಥ ಭೂರಿ ಭೋಜನ ಮಾಡಿ ನಾವು ರೆಡಿ ಇಟ್ಟಿದ್ದೀವಿ. ಒಂದು ಬಿಸಿ ಬಿಸಿಯಾಗಿ ಊಟ ಮಾಡಬೇಕು. ಇಲ್ಲಪ್ಪ ನಂಗೆ ಬಿಸಿ ಊಟ ಬೇಡ, ನಾನೊಂದು 4-5 ವಾರ ಆದಮೇಲೆ ತಂಗಳನ್ನೇ ನಾನು ಟಿ ವಿಲಿ ನೋಡ್ತೀನಿ ಅಂತ ಹೇಳಿದ್ರೆ ಅದು ಪ್ರೇಕ್ಷಕರಿಗೆ ಬಿಟ್ಟರು. ಬಿಸಿ ಬಿಸಿ ಊಟ ನೋಡಿ ಆನಂದಿಸಿ ಎಂಜಾಯ್ ಮಾಡಿ. ಸರ್, ಇದ್ರ ಜೊತೆಗೆ ನೀವು ರಿಯಾಲಿಟಿ ಶೋಸ್ಗಳಲ್ಲೂ ಕೂಡ ಮಾಡಿದ್ದೀರಾ, ರಿಯಾಲಿಟಿ ಶೋಸ್ ಮಾಡಿದ್ದೀರಾ. ಸರ್, ಕಾಮಿಡಿ ಅಂತ ಇತ್ತೀಚೆಗೆ ನಿಮಗೆ ಯಾವುದಾದ್ರೂ ತುಂಬ ಇದ್ರ ಕಾಮಿಡಿ ತುಂಬ ನಗಾಡಿದ್ದೀನಿ ಅಂತ ಯಾವುದಾದ್ರೂ ರಿಯಾಲಿಟಿ ಶೋ ಆಗಿರಬಹುದು, ಸಿನಿಮಾ ಆಗಿರ್ಬೋದು, ಯಾವುದಾದ್ರೂ ಇದೆಯಾ? ತುಂಬ ಭರ್ಪೂರವಾಗಿ ಕಣ್ಣು ನೀರು ಬರೋ ಥರ ನಕ್ಕಿದ್ದು ಸೂ ಫ್ರಮ್ ಸೋ ಸಿನಿಮಾದ. ಅದಾದಮೇಲೆ ಇತ್ತೀಚೆಗೆ ಬಂದಂಥ ಡಾಲಿ ಧನಂಜಯ ಅವರ ಇದು ಮದರ್ ಪ್ರಾಮಿಸ್ ಸಿನಿಮಾ ಕೂಡ ನನಗೆ ತಕ್ಕ ಮಟ್ಟಿಗೆ ಅದು ಇಷ್ಟ ಆಯಿತು. ಭಾಳ ನಗು ಬರುವಂಥ ವಿಚಾರಗಳು ಅಲ್ಲಿದ್ದು. ರಿಯಾಲಿಟಿ ಶೋಗಳು ನನಗೆ ಭಾಳ ಇಷ್ಟ. ಎಲ್ಲ ಜಿಯಲ್ಲಿ ಬರುವಂಥ ಶೋಗಳು, ಕಾಟ್ಲೆ ಕಿಚನ್ನು, ಗಿಚ್ಚಿ ಗಿಲಿಗಿಲಿ, ಇದೆಲ್ಲವೂ ಕೂಡ ನನಗೆ ಇಷ್ಟದ ಶೋ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.